ಓ ಕೃಷ್ಣ ನೀ ವಿಗನೆ ಬಾರೋ ಬೇಗನೆ ಬಾರೋ ಮುಖವನ್ನು ತೋರೋ ಯಾಫನೇರಿತೆ ಆತರುಣ ವಿಷಬೋಧೇನುಷ್ಟಪಾದೋ ಮಂಗಳವಾಪ್ತಯೇ ಪೂರ್ಣಫಲನ್ಯಾಸೇ ನಿಯೋಗಃ ಓಂ ಯಾ ಫಲಿನೇರ್ಯ ಆಫಲ ಅಪುಷ್ಪಾಯಾಶ್ಚ ಪುಷ್ಪಿಣೀಃ ಬೃಹತ್ಪತಿಪ್ರದೋ ಸಾವಸ್ತಾನೋ ನಿಯಂತು ಮಹಾಸಃ ಇದಂ ಫಲಂ ಮಯಾ ದೇವ ಸ್ಥಾಪಿತಂ ಪುರಃಸ್ತವ ತೇನ ಮೇ ಕಮಲಾವಾಪ್ತಿರ್ಭವೇ ಜನ್ಮನಿ ಜನ್ಮನಿ ಪಾಪಾಬಲಿ ಪಾಟನಪಟ್ಟವಾಂಗಃ ಶ್ರೀಪಾಣಿಪದ್ಮಾಂಚಿತಜಾನುಜಂಗಃ ಗೋಪಾಲಬಾಲಕೃಪಯಾ ಸ್ವಯನ್ನಃ ಶ್ರೀಪಾಂಡುರಂಗೋ ಭವತು ಪ್ರಸನ್ನಃ ध्यायेद्धरिणिमणिगं विविरेकमन्द्यं सौन्दर्यवारवरिहङ्कवराभयानि दोर्व्यर्दधानमजितं दर्शनं च भीष्मिसत्यासमेतमखिलप्रदं वीरेशम् ಎಲ್ಲ ಭಕ್ತರು ಸೇರಿಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡುವಂಥದ್ದು. ಕೃಷ್ಣ ಮಠದ ಕನಕನ ಕಿಂಡಿಯ ಹತ್ರ ಹೋಗಿ ದೇವತಾ ಪ್ರಾರ್ಥನೆಯನ್ನು ಸಲ್ಲಿಸಿ ಪತ್ರಿಕೆಯನ್ನು ಬಿಡುಗಡೆ ಮಾಡುವುದು ಅಂತ ಆ ಕಾಲ ಸುಮುಹೂರ್ತ ಆಗಬೇಕು. ಬರುವಂತಹ ಎಲ್ಲ ಭಕ್ತರಿಗೂ ಕೂಡ ಕೃಷ್ಣ ಮಠಕ್ಕೆ ಬರಬೇಕು, ಶೀರೂರು ಪರ್ಯಾಯ ನಮ್ಮ ಪರ್ಯಾಯ ಎನ್ನುವಂಥ ಭಾವನೆ ಜಾಗೃತ ಆಗಬೇಕು ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಮಾಡುವ ಕೆಲಸ ಅದು ನಿರ್ವಿಘ್ನಾಗಿ ಎಲ್ರಿಗೂ ಕೂಡ ಶಕ್ತಿ ಆಯುರಾರೋಗ್ಯ ಐಶ್ವರ್ಯವನ್ನು ಭಗವಂತ ನೀಡಬೇಕು ಅಂತ ಪ್ರಾರ್ಥನೆ ಮಾಡು. ಕಾಲಾಲಂದುಗೆ ಗೆಜ್ಜೆ ನೀಲದ ಭಾವುಲಿ ನೀಲವರ್ಣನೆ ನಾಟ್ಯವಾಡುತ್ತಾ ಬಾರೋ ಕೃಷ್ಣ ನೀ ಬೇಗನೆ ಬಾರೋ ಬೇಗನೆ ಬಾರೋ ಮುಖವನ್ನು ತೋರೋ ಉಡಿಯಲ್ಲಿ ಉಡುಗೆಜ್ಜೆ ಬೆರಳಲ್ಲಿ ಉಂಗುರ ಕೊರಳಲ್ಲಿ ಹಾಕಿದೆ ವೈಜಯಂತಿ ಮಾಲಾ. ವಿಶೇಷವಾಗಿ ಅನಾಹುತೋ ಅಧ್ವರಂಗಚ್ಛೇತ್ ಅಂತ ದೇವರ ಯಾಗ ಯಜ್ಞಗಳಿಗೆ ಯಾರು ಹೇಳಿಕೆ ಕೊಡಬೇಕು ಅಂತಿಲ್ಲ, ಎಲ್ಲಿ ಉಂಟು ಅಲ್ಲಿ ಎಲ್ಲ ನಾವು ಹೋಗಬೇಕು ಅಂತ ಇರುವುದು. ಆದರೂ ಕೂಡ ಊಟಕ್ಕಾಗುವಾಗ ಕರಿಬೇಕು ಅಂತ ಹೇಳ್ತಾರೆ. ಆದರೆ ನಮ್ಮದು ಊಟವೂ ಅಲ್ಲ, ನಮ್ಮದು ಕೃಷ್ಣನ ಪ್ರಸಾದ. ಎಲ್ಲಿ ಪ್ರಸಾದ ಸಿಗ್ತದೋ ಅಲ್ಲಿ ಹೋಗಬೇಕು. ಹಾಗಾಗಿ ಎಲ್ಲ ಭಕ್ತಾಭಿಮಾನಿಗಳು ಕೂಡ ಕೃಷ್ಣದೇವರ ಸೇವೆಗೆ ಧಾವಿಸಿ ಬರಬೇಕು. ಆದರೆ ಮಾಹಿತಿಯ ಕೊರತೆ ಇದ್ದದ್ರಿಂದ ಆಗಿ ಹೋದ ನಂತರ ಓ ಹೌದಾ ಗೊತ್ತೇ ಇರಲಿಲ್ಲ, ಗೊತ್ತಿದ್ರೆ ನಾನು ಬರ್ತಾ ಇದ್ದೆ ಅಂತೆಲ್ಲ ಹೇಳುವವರಿದ್ದಾರೆ. ಅದಕ್ಕೋಸ್ಕರ ಜನರಿಗೆ ಈ ವಿಷಯ ಮುಟ್ಟಬೇಕು ಎನ್ನುವ ದೃಷ್ಟಿಯಿಂದ ಮನೆ ಮನೆಗೂ ಕೂಡ ಆಹ್ವಾನ ಪತ್ರಿಕೆ ತೆರಳಬೇಕು. ಹಾಗಾಗಿ ಈಗಾಗಲೇ ನಾವು 2.5-3 ಲಕ್ಷದಷ್ಟು ಪತ್ರಿಕೆಗಳನ್ನು ಮುದ್ರಣ ಮಾಡಿದ್ದೇವೆ. ಇನ್ನು ಮುಂದೆ ಕೂಡ ಜನರಿಗೆ ಎಷ್ಟು ಅವಶ್ಯಕತೆಗಳುಂಟು ಅದನ್ನೆಲ್ಲ ಮುದ್ರಣ ಮಾಡಿ ಮತ್ತೆ ವಿತರಿಸುವ ಕೆಲಸವನ್ನು ಮಾಡುತ್ತೇವೆ. 6.5 ಲಕ್ಷ ಮನೆಗಳುಂಟು. ಅವರಿಗೆಲ್ಲರಿಗೂ ಕೂಡ ಪ್ರತಿಯೊಬ್ಬರ ಮನೆಗೂ ಕೂಡ ಪತ್ರಿಕೆ ತಲುಪುತ್ತದೆ ಅಂತ ಗ್ಯಾರಂಟಿ ಇಲ್ಲ. ಅದಕ್ಕೋಸ್ಕರ ಏನು ಕೇಳಿದರೆ, ಯಾರು ಹೇಳಿಕೆ ಕೊಡುವುದು ಕೇಳಿದರೆ ನಾವಲ್ಲ, ಕಾರ್ಯಕರ್ತರೂ ಅಲ್ಲ, ಮತ್ತೆ ಯಾರು ಕೇಳಿದರೆ ಪ್ರಾಣದೇವಿ ಕನಕದಾಸರು. ಯಾಕೆ ಕೇಳಿದರೆ ಕನಕದಾಸರ ಗುಡಿಯ ಎದುರುಗಡೆ ಕನಕನ ಕಿಂಡಿಯ ಒಂದು ದರ್ಶನ ಆಗಿದೆ. ಕನಕನ ಕಿಂಡಿಯಿಂದ ಇಷ್ಟು ಮಹತ್ವ ಬರಲಿಕ್ಕೆ ಕಾರಣವೇ ಕನಕದಾಸರು. ಹಾಗಾಗಿ ಆ ಕನಕದಾಸರು ನಾವೆಲ್ಲರೂ ಕೃಷ್ಣನ ದಾಸರು ನಾವು. ಹಾಗಾಗಿ ದಾಸತ್ವವನ್ನು ಹೊಂದಿಕೊಂಡು ಈಶತ್ವ ಇರುವ ಕೃಷ್ಣನ ಒಂದು ವಿಜೃಂಭಣೆ ಪರ್ಯಾಯ ಅದು ಚೆನ್ನಾಗಿ ಆಗಬೇಕು, ಭಕ್ತಾಭಿಮಾನಿಗಳೆಲ್ಲ ಬರಬೇಕು ಅಂತ ಒಂದು ಲಗ್ನ, ಅದು ಧನುರ್ಲಗ್ನ. ಒಳ್ಳೆಯ ಸುಮುಹೂರ್ತದಲ್ಲಿ ದೇವರ ಎದುರುಗಡೆ ಪ್ರಾರ್ಥನೆ ಮಾಡಿಕೊಂಡು ವಸಂತ ಭಾರದ್ವಾಜರು ಎಲ್ಲ ಭಕ್ತಾಭಿಮಾನಿಗಳ ಒಂದು ಪ್ರತೀಕವಾಗಿ ಅದನ್ನು ಉದ್ಘಾಟನೆ ಮಾಡಿ ನಮಗೆಲ್ಲರಿಗೂ ಕೂಡ ಆ ಕೃಷ್ಣದೇವರ ಒಂದು ಏನು ಮಹೋತ್ಸವ ಉಂಟು ಅದಕ್ಕೆ ಚಾಲನೆ ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಕೃಷ್ಣ ನೀ ಬೇಗನೆ ಬಾರೋ
ಬೇಗನೆ ಬಾರೋ ಮುಖವನ್ನು ತೋರೋ. ತಾಯಿಗೆ ಬಾಯಲ್ಲಿ ಜಗವನ್ನು ತೋರಿದ ಜಗದೋದ್ಧಾರಕ ನಮ್ಮ ಉಡುಪಿ ಶ್ರೀಕೃಷ್ಣ. ಕೃಷ್ಣ ನೀ